ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಒಂದು ಹೊಸ ವಿಷಯ ಏನಪ್ಪ ಅಂತಂದರೆ, ಸೊ ಆರ್ ಟಿ ಒ ಕಡೆಯಿಂದ ಒಂದು ಹೊಸ ಇನ್ಫಾರ್ಮೇಷನ್ ಬಂದಿದೆ. ಏನಪ್ಪ ಅಂತಂದರೆ, ಸೊ ಎಲ್ಲ ವಾಹನಗಳಿಗೂ ಕಡ್ಡಾಯವಾಗಿ HSRP ನಂಬರ್ ಪ್ಲೇಟು ಈಗ ಕಡ್ಡಾಯ ಆಗಿರುತ್ತೆ. ಸೊ ಇದಕ್ಕೆ ಕಡಿಬರು ಲಾಸ್ಟ್ ದಿನಾಂಕ ಆಲ್ರೆಡಿ ಕೊಟ್ಟಿದ್ದಾರೆ. ಯಾವತ್ತು ಡೆಡ್ಲೈನ್ ಅಂದರೆ ಫೆಬ್ರವರಿ 17ನೇ ತಾರೀಕು ಒಳಗೆ ಮಾಡಿಸ್ಬೇಕು. ಸೊ ಯಾವೆಲ್ಲ ಗಾಡಿಗೆ ಮಾಡಿಸ್ಬೇಕು ಅಂತಂದರೆ 2019 ಏಪ್ರಿಲ್ 1ಕ್ಕಿಂತ ಮುಂಚೆ ಯಾವೆಲ್ಲ ರಿಜಿಸ್ಟ್ರೇಷನ್ ಆಗಿದೆಯೋ ಆ ಒಂದೊಂದು ಗಾಡಿಗಳಿಗೆ ಮಾಡಿಸ್ಬೇಕಾಗುತ್ತೆ. ಸೊ ಇವಾಗ ನೀವೇನಾದರೂ ಪೊಲೀಸ್ ಕೇಳಿ ಸಿಕ್ಬಿದ್ದು ಏನಾದರೂ ಮಾಡಿಸಿಲ್ಲ ಅಂತಂದರೆ 1,000 ಫೈನ್ ಹಾಕ್ತಾರೆ. ಅದೇ ರೀತಿ ರಿಪೀಟ್ ಎಗೇನ್ ಮತ್ತೊಂದು ಏನಾದರೂ ನೀವು ಸಿಕ್ಕಿಬಿದ್ದು ಅಂತಂದರೆ ಸೊ 2,000 ರೂಪಾಯಿ ಫೈನ್ ಇರುತ್ತೆ. ಸೊ ಈ ಒಂದು HSRP ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಬಗ್ಗೆ ಸ್ವಲ್ಪ ಒಂದು ಮಾಹಿತಿನ ಕೊಡ್ತೀನಿ. ಸೊ ನೋಡೋಣ ಬನ್ನಿ. ಸೊ ಇದರಲ್ಲಿ ನೋಡ್ತಾ ಇರ್ಬೋದು, ಒಂದು ಪ್ಲೇಟ್ ಕಾಣ್ತಾ ಇದೆ, ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಅಂತ, HSRP ಪ್ಲೇಟ್ ಅಂತ. ಸೊ ಫಾರ್ ಎಕ್ಸಾಂಪಲ್ ಒಂದು ಪ್ಲೇಟ್ ತೊಗೊಂಡಿದೆ ಅಂತ ಇಲ್ಲಿ ನೋಡ್ತಾ ಇರ್ಬೋದು. ಮೇಲ್ಗಡೆ ಒಂದು ಸ್ಕ್ಯಾನರ್ ಥರ ಕಾಣ್ತಾ ಇದೆ ಅಲ್ವಾ, ಅದು ಏನಂದರೆ ಹಾಟ್ ಸ್ಟ್ಯಾಂಪ್ಡ್ ಕ್ರೋಮಮ್ ಬೇಸ್ಡ್ ಅಶೋಕ ಚಕ್ರ ಸಿಂಬಲ್. ಸೊ ಅದರೊಳಗೆ ನೀವು ಗಮನಿಸಿದರೆ ಅಶೋಕ ಚಕ್ರ ಸಿಂಬಲ್ ಕೂಡ ಕಾಣುತ್ತೆ. ಸೊ ಅದೇ ರೀತಿ ನೋಡ್ಬೋದು KL ಅಂತ ಇದೆ. ಫಾರ್ ಎಕ್ಸಾಂಪಲ್ ಅದು ಸ್ಟೇಟ್ ಯಾವುದಂತ ಹೇಳುತ್ತೆ. ಸೊ 01 ಬಂದರು ಡಿನೋಟ್ಸ್ RTO ಅಥವಾ SRTO ವೇರ್ ದ ವೆಹಿಕಲ್ ಈಸ್ ರಿಜಿಸ್ಟರ್ ಅಂತ ತೋರಿಸ್ತಾ ಇದೆ. ಸೊ ಈ ಕಡೆ ಒಂದು ಡಾಟ್ ಥರ ನೋಡ್ಬೋದು, ನಾನ್ ರಿಮೂವೇಬಲ್ ನಾನ್ ರಿಯೂಸಬಲ್ ಸ್ನ್ಯಾಪ್ ಲಾಕ್ ಅಂತ ಅದು ಕಂಡಿರ್ತಾರೆ. ಸೊ ಅದೇ ರೀತಿ A ಬಂದು ಇಂಡಿಯಾ ಇನ್ಸ್ಕ್ರಿಪ್ಟೆಡ್ ಬ್ಲ್ಯಾಕ್ ಹಾರ್ಟ್ ಸ್ಟ್ಯಾಂಪಿಂಗ್ ಫಾಯಿಲ್ ಅಂತ ಕರೀತಾರೆ. ಸೊ ಅದು ನಂಬರ್ಸ್ ಬಂದುಬಿಟ್ಟು ಎಂಬಸ್ಡ್ ಬಾರ್ಡರ್ಸ್ ಅಂತ ಕರಿಬೋದು. ಸೊ ಸುಪೀರಿಯರ್ ಗ್ರೇಡ್ ರಿಫ್ಲೆಕ್ಟಿವ್ ಶೀಟ್ ಆಗಿರುತ್ತೆ ಅದೊಂದು ಪ್ಲೇಟು. ಸೊ ಅದೇ ರೀತಿ ಯುನಿಕ್ ಆಲ್ಫಾ ನ್ಯೂಮರಿಕ್ ಕಾಂಬಿನೇಷನ್ ಕೋಡ್ ಆಗಿರುತ್ತೆ. ಸೊ ನೆಕ್ಸ್ಟ್ ನೋಡಿದ್ರೆ ಎಡ್ಜಸ್ ಆ್ಯಂಡ್ ಕಾರ್ನರ್ಸ್ ಆರ್ ರೌಂಡೆಡ್ ಟು ಅವಾಯ್ಡ್ ಇಂಜುರೀಸ್, ಅಂದರೆ ಇಂಜುರೀಸ್ನ ಅವಾಯ್ಡ್ ಮಾಡಲಿಕ್ಕೆ ಒಂದು ರೌಂಡ್ ಶೇಪ್ ಕೊಟ್ಟಿರ್ತಾರೆ. ಅದು 10 mm ಡಯಾಮೀಟರ್ ಇರುತ್ತೆ. ಸೊ ನೆಕ್ಸ್ಟ್ ನೋಡ್ಬೋದು ಎಂಬಸ್ಡ್ ಬಾರ್ಡರ್ ಕೂಡ ಕೊಟ್ಟಿದ್ದಾನೆ. ಸೊ ಅದೇ ರೀತಿಯಲ್ಲಿ ನೋಡ್ಬೋದು ಕೆಳಗಡೆ IND ಕೆಳಗಡೆ ಒಂದು ಕಾಣಿಸ್ತಾ ಇದೆಯಲ್ಲ, ಅದು ಯುನಿಕ್ ಲೇಸರ್ ಎಡ್ಜ್ಡ್ ಸೀರಿಯಲ್ ನಂಬರ್ ಅಂತ ಹೇಳ್ತಾರೆ. ಸೊ ಅದೇ ರೀತಿ IND ಪ್ಲೇಟ್ ಅಂದರೆ ಇಂಟರ್ನ್ಯಾಷನಲ್ ರಿಜಿಸ್ಟ್ರೇಷನ್ ಕೋಡ್ ಫಾರ್ ಇಂಡಿಯಾ ಅಂತ IND ಇರುತ್ತೆ. ಸೊ ಈ ರೀತಿ ಹೇಳಿದಾಗ ಆಗಲೇ ಒಂದು ಅಶೋಕ ಚಕ್ರ ಕೂಡ ಇರುತ್ತೆ. ಸೊ ಇಷ್ಟು ಒಂದು HSRP ಪ್ಲೇಟ್ ಬಗ್ಗೆ ಡೀಟೇಲ್ಸು. ಸೊ ಈ ಥರ ಇದ್ದರೆ ಇದನ್ನ HSRP ಪ್ಲೇಟ್ ಅಂತ ಕರೀತಾರೆ. ಸೊ ಮುಂಚೆ ಒಂದು ಏನು ಅಶೋಕ ಚಕ್ರ ಒಂದು ಸ್ಕ್ಯಾನರ್ QR ಟೈಪ್ ಇದೆಯಲ್ಲ, ಅದು ಇರ್ತಾ ಇರಲಿಲ್ಲ. ಸೊ ಇವಾಗಿನ HSRP ಪ್ಲೇಟ್ಗಳಿಗೆ ಆ ಥರ ಒಂದು ಬರುತ್ತೆ. ಸೊ ಗೈಸ್, ನಿಮಗೇನಾದರೂ ಯಾವ ರೀತಿ ಈ ಒಂದು HSRP ಪ್ಲೇಟ್ಗೆ ಅಪ್ಲೈ ಮಾಡಬೇಕು ಅಂತ ನಿಮಗೇನಾದರೂ ನಾನು ಹೇಳ್ಕೊಡ್ಬೇಕು ಅಂತಂದರೆ, ನೀವು ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಯಾವ ರೀತಿ HSRP ಪ್ಲೇಟ್ಗೆ ಅಂತ ಹೇಳ್ತೀನಿ.